ಬಡವರಿಗೆ ₹1 1 ಕೆಜಿ ಅಕ್ಕಿ ನೀಡುವುದನ್ನು ಅಭಿನಂದಿಸಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಮೊದಲು ಬಿಪಿಎಲ್ ಕಾರ್ಡ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಪಿಎಲ್ ಕಾರ್ಡ್ ಗೊಂದಲವನ್ನು ಆದ್ಯತೆ ಮೇಲೆ ನಿವಾರಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಎಸ್ಸಿ ಎಸ್ಟಿ ನಿಗಮಗಳ ಸಾಲ ಮನ್ನಾ ಮಾಡಿದ ಹಾಗೆಯೇ ರೈತರ ಸಾಲವನ್ನು ಒಂದು ಬಾರಿ ಸಂಪೂರ್ಣ ಮನ್ನಾ ಮಾಡಿದ್ರೆ ಸಿದ್ದರಾಮಯ್ಯನವರನ್ನ ಅಭಿನಂದಿಸೋದಾಗಿ ಹೇಳಿದ್ದಾರೆ. ವಸತಿ ಯೋಜನೆ ಕುರಿತು ಸಿದ್ದರಾಮಯ್ಯ ಘೋಷಣೆ ಮಾಡಿರೋದ್ರಲ್ಲಿ ಹೊಸತೇನೂ ಇಲ್ಲ ಅಂತ ಎಚ್ಚರಿಕೆ ಹೇಳಿದ್ದಾರೆ. ಇನ್ನು ಬಿಜಾಪುರ ಜಿಲ್ಲೆ ಸಿಂದಗಿ ಕ್ಷೇತ್ರದ ಮತ ಎಣಿಕೆಯಲ್ಲಿ ಲೋಪವಾಗಿದ್ರೂ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳದ ಬಗ್ಗೆ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಟಿ ನರಸೀಪುರ ಮತ್ತು ಮಳವಳ್ಳಿಯಲ್ಲಿ ಮತ ಎಣಿಕಾ ಕೇಂದ್ರದಲ್ಲಿದ್ದ ಅಧಿಕಾರಿಗಳ ಮೊಬೈಲ್ಗೆ ಯಾವ್ಯಾವ ನಂಬರ್ನಿಂದ ಕಾಲ್ ಬಂತು ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ನಿನ್ನೆ ದಿನ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ಹಲವಾರು ರೀತಿಯ ಒಂದು ಜನತೆಗೆ ಕೆಲವು ಪರಿಹಾರವನ್ನು ಕೊಡ್ತಕ್ಕಂಥ ತೀರ್ಮಾನಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ₹1 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಬಿಜೆಪಿಯ ಪಕ್ಷವೂ ಘೋಷಣೆ ಮಾಡಿದ್ರು. ಪ್ರಣಾಳಿಕೆಯಲ್ಲಿ ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಅದನ್ನ ಮುಖ್ಯಮಂತ್ರಿಯಾದ ಮರುಗಳಿಗೇನೆ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಅದರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಬಿಪಿಎಲ್ ಕಾರ್ಡ್ ಹಂಚಿಕೆ ಆಗಿರತಕ್ಕಂಥದ್ರಲ್ಲಿ ಹಲವಾರು ಬಿಪಿಎಲ್ ಕಾರ್ಡ್ ಪಡೆಯತಕ್ಕಂಥ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ದೊರಕದೇ ಇರತಕ್ಕಂಥದ್ದು ಲೋಪದೋಷಗಳಿದ್ದಾವೆ. ಇವತ್ತು ₹1 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಪ್ರಮುಖವಾದಂತಹ ಕಾರ್ಯಕ್ರಮವಾದರೂ ನಿಜವಾದ ಬಡವರು ಯಾರು ಬಿಪಿಎಲ್ ಕಾರ್ಡ್ ಅನ್ನು ಪಡೆಯಬೇಕಾಗಿತ್ತು. ಹಿಂದಿನ ಸರ್ಕಾರದಲ್ಲಿ ಹಲವಾರು ರೀತಿಯ ಲೋಪದೋಷಗಳಿಂದ ನಿಜವಾದ ಬಡವರಿಗೆ ಬಿಪಿಎಲ್ ಕಾರ್ಡ್ಗಳನ್ನು ದೊರಕಿಲ್ಲ. ನಾನೇ ಹಲವಾರು ಹಳ್ಳಿಗಳಲ್ಲಿ ಭೇಟಿ ಕೊಟ್ಟಾಗ ಗಮನಿಸಿದ್ದೇನೆ. ಮೊದಲು ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ಬಿಪಿಎಲ್ ಕಾರ್ಡ್ನಲ್ಲಿ ಇರತಕ್ಕಂಥ ಗೊಂದಲಗಳೇನಿದೆ, ಹಲವಾರು ರೀತಿಯ ಲೋಪದೋಷಗಳೇನಿದೆ, ಅದನ್ನ ಟಾಪ್ ಪ್ರಿಯಾರಿಟಿಲಿ ಸರಿಪಡಿಸ್ತಕ್ಕಂಥದ್ದಕ್ಕೆ ಅಧಿಕಾರಿಗಳಿಗೆ ತಕ್ಷಣ ಸೂಚನೆ ಕೊಡ್ತಕ್ಕಂಥದ್ರಿಂದ ಈ ಕಾರ್ಯಕ್ರಮ ಯಾವ ನಿಜವಾದ ಬಡವರಿದ್ದಾರೆ ಆ ಬಡವರಿಗೆ ತಲುಪಬೇಕಾದ್ರೆ ಮೊದಲು ಇರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲಿ ಅನ್ನೋದನ್ನ ಆಗ್ರಹ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಕೆಲವು ಎಸ್ಸಿ ಎಸ್ಟಿ ಕಾರ್ಪೊರೇಷನ್, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಮೈನಾರಿಟಿ ಕಾರ್ಪೊರೇಷನ್ ಇಲ್ಲಿ ಪಡೆದಿರತಕ್ಕಂಥ ಸಾಲಗಳ ಒಂದು ಮನ್ನಾ ಮಾಡತಕ್ಕಂಥ ನಿರ್ಧಾರ ಏನು ಮಾಡಿದ್ದಾರೆ, ಅದೇ ನಿರ್ಧಾರವನ್ನ ಅವರು ಯಾವ ಒಂದು ಸಾಮಾಜಿಕ ಭದ್ರತೆಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ಯಾವ ಒಂದು ಸರ್ವರಿಗೂ ಸಮಪಾಲು ಬೇಕು, ಸರ್ವರಿಗೂ ಸಮಪಾಲಿರಬೇಕು ಅಂತಕ್ಕಂಥದ್ದನ್ನೇನು ಹೇಳ್ತಾರೆ. ನಿಜಕ್ಕೂ ಅವರಲ್ಲಿ ಆ ರೀತಿಯ ಭಾವನೆಗಳಿದ್ರೆ ಇವತ್ತು ರೈತರ ಸಾಲವನ್ನ ಒಂದು ಬಾರಿ ಸಂಪೂರ್ಣ ಮನ್ನಾ ಮಾಡತಕ್ಕಂಥ ನಿರ್ಧಾರ ಮಾಡಿದ್ರೆ ನಿಜಕ್ಕೂ ಅವರನ್ನ ರೈತರ ಪರವಾಗಿ ಶ್ಲಾಘಿಸ್ತೀನಿ. ಇವತ್ತು ಈ ಒಂದು ವ್ಯಾಪ್ತಿಯಲ್ಲಿ ಯಾವ ಸಾಲ ಮನ್ನಾ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಆ ಸಮುದಾಯಗಳಿಗೆ ದೊರಕತಕ್ಕಂಥ ಕಾರ್ಯಕ್ರಮ ಏನಲ್ಲ. ಇವತ್ತು ಅದು ದೊಡ್ಡ ಮಟ್ಟದ ಒಂದು ಸರ್ಕಾರದ ಮೇಲೆ ಹೊರೆ ಅಂತಕ್ಕಂಥ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು 1,17,000 ಕೋಟಿ ಬಜೆಟ್ ಅನ್ನು ಕೊಡ್ತಕ್ಕಂಥ ಒಂದು ಸರ್ಕಾರಕ್ಕೆ ಅವರು ಅಭಿವೃದ್ಧಿ ನಿಗಮಗಳಲ್ಲಿ ಕೊಟ್ಟಿರ್ತಕ್ಕಂಥ ಸಾಲ ಸಂಪೂರ್ಣ ನಾವು ಲೆಕ್ಕ ಹಾಕಿದ್ರೆ ಬಹುಶಃ ಒಂದು 700-800 ಕೋಟಿ ಬರಬಹುದು. 700-800 ಕೋಟಿ ಏನು ದೊಡ್ಡ ಮಟ್ಟದ ಕೊಡುಗೆ ಅಂತಕ್ಕಂಥದನ್ನ ನಾನು ಹೇಳಲಿಕ್ಕೆ ಸಿದ್ಧ ಇಲ್ಲ. ಅದರ ಜೊತೆಗೆ ಮನೆಗಳ ವಿಷಯದಲ್ಲಿ ಏನಿಕೆ ಕೊಟ್ಟಿದ್ದಾರೆ ಅದು ಈ ವರ್ಷ ನಿರಂತರವಾಗಿ ನಡೆಯತಕ್ಕಂಥ ಕಾರ್ಯಕ್ರಮ. ಅದನ್ನ ಬಜೆಟ್ ನಲ್ಲೇ ಘೋಷಣೆ ಮಾಡಬಹುದು. ಬಹುಶಃ ಬಜೆಟ್ ನಲ್ಲೇ ಅದಕ್ಕೆ ತೀರ್ಮಾನ ಕೊಡಬೇಕಾಗ್ತದೆ. ಅದನ್ನ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ಏನಲ್ಲ. ಪ್ರತಿ ವರ್ಷ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಯಾವ ಒಂದು ಆಶ್ರಯ ಮನೆಗಳನ್ನು ಕಟ್ತಕ್ಕಂಥದ್ದು, ಮನೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದೇನಿದೆ ಅದು ಪ್ರತಿಯೊಂದು ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮ.
ಅದೇನು ನಿನ್ನೆ ದಿನ ವಿಶೇಷವಾಗಿ ದೊಡ್ಡ ಮಟ್ಟದ ರೀತಿಯಲ್ಲಿ ಯಾವುದೋ ಬೇರೆ ವಿಶೇಷವಾದ ಕೊಡುಗೆ ಅಂತಕ್ಕಂಥದ್ದನ್ನ ನಾವು ಯಾರು ಭಾವಿಸ್ಕೋಬೇಕಾಗಿಲ್ಲ. ಅದು ಬಜೆಟ್ನಲ್ಲಿ ಪ್ರತಿ ವರ್ಷ ಒಂದು ವಸತಿಯ ಒಂದು ಸೆಕ್ಟರ್ಗೆ ಕೊಡ್ತಕ್ಕಂಥ ಹಣ ಏನಿದೆ ಅದನ್ನ ಈ ರೀತಿಯಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಿನ್ನೆ ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟಿದ್ದಾರಷ್ಟೇ.